ಎಸ್ ಈ ನಟ ಚೇತನ್ ವಿರುದ್ಧ ಈಗ ಸಾರಾ ಗೋವಿಂದು ಕೆಂಡಾಮಂಡಲರಾಗಿದ್ದಾರೆ. ಕ್ಷಮೆ ಕೇಳಿ ವಾಪಸ್ ತಗೋತೀನಿ ಅನ್ನೋರು ಹುಚ್ಚರು. ಚೇತನ್ ದುರ್ನಡತೆ ಮುಂದುವರಿಸಿದ್ರೆ ಸರಿ ಇರಲ್ಲ ಅಂತಲೂ ವಾರ್ನಿಂಗ್ ಕೊಡ್ತಿದ್ದಾರೆ ಸಾರಾ ಗೋವಿಂದು. ಸಿಎಂ ಸಿದ್ದರಾಮಯ್ಯ ಅವರನ್ನ ನಾನು ಭೇಟಿಯಾಗ್ತೇನೆ, ಚೇತನ್ ಗಡೀಪಾರು ಮಾಡುವಂತೆ ಮನವಿ ಮಾಡ್ತೇನೆ ಎಂದಿದ್ದಾರೆ. ಇವತ್ತು ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಳ್ಳೋಕ್ಕೆ ನಿನ್ಗೆ ನಾಚಿಕೆ ಆಗಲ್ಲ? ನೀನು ಹೇಳ್ಕೊಬೇಡ ಅವ್ರ ಹೆಸರನ್ನ. ನಾನು ಅಪ್ಪಟ ಅಭಿಮಾನಿ ಅಂತ ಹೇಳ್ಕೊಡೋ ಯೋಗ್ಯತೆ ನಿನಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿನ್ನ ಮಾತನ್ನು ದಾಟಿ ನೆನ್ನೆ ಅದು ಎಲ್ಲರೂ ನೋಡಿದ್ದಾರೆ, ಇಡೀ ಕರ್ನಾಟಕ ನೋಡಿದೆ. ಇಡೀ ಕರ್ನಾಟಕ ನಿನಗೆ ಚೀತು ಅಂತ ಉಗ್ದಿದ್ದಾರೆ. ಇನ್ನೂ ಬೇಕಾ? ಒಂದು ಸಲ ಕ್ಷಮೆ ಕೇಳೋದು, ನಾನು ಅದಕ್ಕೆ ಬದ್ಧನಾಗಿರೋದು. ಮತ್ತು ನಿನ್ನ ಮಾತಿಗೆ ಬೆಲೆ ಎಲ್ಲಿದೆ? ನಿನ್ನ ಮಾತಿಗೆ ಬೆಲೆ ಇಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ಶಕ್ತಿ ಏನು ಅಂತ ಗೊತ್ತಾಗಿದೆ. ಅದು ಶಾಂಪಲ್ ಅಷ್ಟೇ. ಮತ್ತೆ ಇನ್ನು ಈ ಥರ ದುರ್ನಡತೆಯನ್ನು ನೀನು ಮಾಡಿದ್ದೆ ಆದರೆ ನಾವು ಯಾರೂ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಡಲ್ಲ. ನಾವು ಹೋರಾಟಕ್ಕೆ ಇಳಿತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಸೌಜನ್ಯವಾಗಿ ಅವರಿಗೆ ಮಾಡಿದಂಥ ಒಂದು ವೈಯಕ್ತಿಕ ನಿಂದನೆ ಇದೆಯಲ್ಲ, ಅದನ್ನು ನೀನು ಕ್ಷಮೆ ಕೇಳಿದ್ಯಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಕ್ಷಮೆ ಕೇಳಿದ್ಯಾ, ನಾನೇ ಸಾಕ್ಷಿ. ಅದನ್ನು ವಾಪಸ್ ಪಡ್ತೀನಿ ಅಂತ ಹೇಳಿದ್ರೆ ಜನ ನಗ್ತಾರೆ. ಚೀತು ಇವ್ನು ಯಾರೇ ಅವನ ಎಂಥ ಹೋರಾಟಗಾರ ಅಂತಾರೆ. ಅಂಥವ್ರ ಬಗ್ಗೆ ಮಾತನಾಡುವಾಗ ಹಗುರವಾಗಿ ಮಾತನಾಡಬೇಡ, ಸ್ವಲ್ಪ ತಿಳ್ಕೊಂಡು ಮಾತಾಡು. ಇವತ್ತಾದರೂ ನಿನಗೆ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮುಂದಿನ ದಿನ ಕಾದು ನೋಡ್ತೀವಿ. ನಿನ್ನ ಚಾಳಿ ಇದೇ ಮುಂದುವರ್ಸಿದ್ರೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀನಿ, ಗೃಹ ಮಂತ್ರಿಗಳನ್ನ ಭೇಟಿ ಮಾಡ್ತೀನಿ. ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ದಯವಿಟ್ಟು ಇವನನ್ನು ಗಡೀಪಾರು ಮಾಡುವಂಥ ಗಡೀಪಾರು ಮಾಡಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ. ನಾನು ಒಬ್ಬನೇ ಅಲ್ಲ, ಇಡೀ ಕರ್ನಾಟಕ ಒತ್ತಾಯ ಮಾಡುತ್ತೆ.